ಪ್ರಧಾನಿ ಮೋದಿ ಅವರು ಹೇಳಿದ್ರು. ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಕಿತ್ತಾಕ್ತಾರೆ ಅಂತ ಹೇಳಿದ್ರು. ಅವಾಗ ಏನ್ ಕಾಂಗ್ರೆಸ್ ನಾಯಕರೆಲ್ಲ ಮುಗಿದು ಬಿದ್ಬಿಟ್ರು ಪ್ರಧಾನಿ ಮೋದಿ ಮೇಲೆ. ಕಾಂಗ್ರೆಸ್ ಬಂದ್ರೆ ಮಾಂಗಲ್ಯನೂ ಬಿಡಲ್ಲ ಅಂತ ಹೇಳಿ ಪ್ರಧಾನಿ ಮೋದಿಯವರು ಕಾಮೆಂಟ್ ಮಾಡಿದ್ರು ಒಂದು ಎಲೆಕ್ಷನ್ ಸ್ಪೀಚ್ ಅಲ್ಲಿ. ಅದಿವತ್ತು ಅವ್ರು ಹೇಳಿದ್ದು ಸತ್ಯ ಆಗಿದೆ. ಇವತ್ತು ಯಾರೋ ಪೋಸ್ಟ್ ಮಾಡಿದಾಳೆ, ನನ್ನ ಗಂಡನೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸತ್ತೋದ್ಮೇಲೆ ನನ್ನ ತಾಲಿ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಗೃಹ ಸಚಿವರಿಗೆ ಅದನ್ನ ತಾಲಿನೇ ಕಳಿಸಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ತಾಲಿನೇ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಮೋದಿ ಹೇಳಿದ್ದು ಸತ್ಯ ಆಯ್ತಲ್ಲ. ಈಗ ನಾನು ಅವರು ಕೇಳ್ತಾರೆ, ಗ್ಯಾರಂಟಿ 2,000 ಕೊಟ್ಟೆ, 2,000 ಕೊಟ್ಟೆ, 2,000 ಕೊಟ್ಟೆ. ಏನು ಹೇಳಿದ್ದೆ ಅದನ್ನ. ಇನ್ನ ಮಂತ್ರಿ ಯಾರ ಮುಂದೆ ಹೋಗಿ 2,000 ತಗೊಂಡು ನಾನು ಬೋರ್ವೆಲ್ ಹಾಕೊಂಡೆ, 2,000 ತಗೊಂಡು ನಾನು ಫ್ರಿಡ್ಜ್ ತಗೊಂಡೆ, 2,000 ತಗೊಂಡು ನಾನು ಫ್ಯಾನ್ ತಗೊಂಡೆ, 2,000 ತಗೊಂಡು ನಾನು ಹೋಳಿಗೆ ಊಟ ಹಾಕಿದೆ, 2,000 ತಗೊಂಡು ನಾನು ಟೂರ್ ಹೋದೆ. ಏನಾಯ್ತಪ್ಪ ನೀನ್ 2,000? ಈಗ 2,000 ನೀವು ಕರೆಕ್ಟಾಗಿ ಹೋಗಿದ್ರೆ ಇವ್ರು ಯಾಕೆ ಮೈಕ್ರೋ ಫೈನಾನ್ಸ್ ಹೋಗ್ಬೇಕಾಯ್ತು? ಈಗ ಮೊನ್ನೆ ಇವತ್ತು ಪ್ರಧಾನಿ ಮೋದಿ ಅವರು ಹೇಳಿದ್ರು. ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಕಿತ್ತಾಕ್ತಾರೆ ಅಂತ ಹೇಳಿದ್ರು. ಅವಾಗ ಏನ್ ಕಾಂಗ್ರೆಸ್ ನಾಯಕರೆಲ್ಲ ಮುಗಿದು ಬಿದ್ಬಿಟ್ರು ಪ್ರಧಾನಿ ಮೋದಿ ಮೇಲೆ. ಕಾಂಗ್ರೆಸ್ ಬಂದ್ರೆ ಮಾಂಗಲ್ಯನೂ ಬಿಡಲ್ಲ ಅಂತ ಹೇಳಿ ಪ್ರಧಾನಿ ಮೋದಿಯವರು ಕಾಮೆಂಟ್ ಮಾಡಿದ್ರು ಒಂದು ಎಲೆಕ್ಷನ್ ಸ್ಪೀಚ್ ಅಲ್ಲಿ. ಅದಿವತ್ತು ಅವ್ರು ಹೇಳಿದ್ದು ಸತ್ಯ ಆಗಿದೆ. ಇವತ್ತು ಯಾರೋ ಪೋಸ್ಟ್ ಮಾಡಿದಾಳೆ, ನನ್ನ ಗಂಡನೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸತ್ತೋದ್ಮೇಲೆ ನನ್ನ ತಾಲಿ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಗೃಹ ಸಚಿವರಿಗೆ ಅದನ್ನ ತಾಲಿನೇ ಕಳಿಸಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ತಾಲಿನೇ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಮೋದಿ ಹೇಳಿದ್ದು ಸತ್ಯ ಆಯ್ತಲ್ಲ. ಈಗ ನಾನು ಅವರು ಕೇಳ್ತಾರೆ, ಗ್ಯಾರಂಟಿ 2,000 ಕೊಟ್ಟೆ, 2,000 ಕೊಟ್ಟೆ, 2,000 ಕೊಟ್ಟೆ. ಏನು ಹೇಳಿದ್ದೆ ಅದನ್ನ. ಇನ್ನ ಮಂತ್ರಿ ಯಾರ ಮುಂದೆ ಹೋಗಿ 2,000 ತಗೊಂಡು ನಾನು ಬೋರ್ವೆಲ್ ಹಾಕೊಂಡೆ, 2,000 ತಗೊಂಡು ನಾನು ಫ್ರಿಡ್ಜ್ ತಗೊಂಡೆ, 2,000 ತಗೊಂಡು ನಾನು ಫ್ಯಾನ್ ತಗೊಂಡೆ, 2,000 ತಗೊಂಡು ನಾನು ಹೋಳಿಗೆ ಊಟ ಹಾಕಿದೆ, 2,000 ತಗೊಂಡು ನಾನು ಟೂರ್ ಹೋದೆ. ಏನಾಯ್ತಪ್ಪ ನೀನ್ 2,000? ಈಗ 2,000 ನೀವು ಕರೆಕ್ಟಾಗಿ ಹೋಗಿದ್ರೆ ಇವ್ರು ಯಾಕೆ ಮೈಕ್ರೋ ಫೈನಾನ್ಸ್ ಹೋಗ್ಬೇಕಾಯ್ತು? ಈಗ ಮೊನ್ನೆ ಇವತ್ತು ಸ್ವಾಮೀಜಿ ಅವ್ರು ಯಾರು